ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಹೊಸ ವೀಡಿಯೋಗೆ ಹಾಗೆ ಹಳೆ ಬ್ಲಾಗ್ಗೆ ಸ್ವಾಗತ. ಹಳೆ ಬ್ಲಾಗ್ ಯಾಕೆ ಅಂದರೆ ಇದು ನಮ್ಮ ಹಳೆ ರೈಡ್ನ ಫೂಟೇಜಸ್ಸು. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಸ್ವಲ್ಪ ರೀಸನ್ಸಿಂದ ನನಗೆ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅಂತ. ಬಟ್ ಇವಾಗ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗಲ್ಲಿ ನಾವು ನೇತ್ರಾವತಿ ಪೀಕ್ ಹೋಗ್ತಾ ಇದ್ದೀವಿ. ಶ್ರೀನಿವಾಸ್ ಕೂಡ ನಮ್ಮ ಜೊತೆ ಬರ್ತಾಯಿದ್ದಾರೆ. ಅವರು ಬೆಂಗಳೂರಿಂದ ಬರ್ತಾಯಿದ್ದಾರೆ, ನಾನು ಸಾಗರದಿಂದ ಹೋಗ್ತಾ ಇದ್ದೀನಿ. ಸೊ ವ್ಲಾಗ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ಇಲ್ಲಿ ತನಕ ನನ್ನ ಚಾನೆಲ್ ತನಕ ಬಂದಿದ್ದಕ್ಕೆ. ನಂಗೆ ನನ್ನ ಫ್ರೆಂಡಲ್ಲೇ ಎಷ್ಟೋ ಜನ ಕೇಳ್ತಾರೆ, ಹೋಗಿ ಬಂದು BH ರೋಡಲ್ಲೇ ಕಾಣಿಸ್ತೀಯಲ್ಲ ಅಂತ. ಸೊ ಹಾಗೆ ತಿರುಗಿ ಮುರುಗಿ ಇವಾಗ BH ರೋಡಲ್ಲೇ ಇದ್ದೀನಿ. ಏನು ಮಾಡೋದು, ನಮಗೆ ನಾವು ಆ ಕಡೆ ನಮ್ಮ ಸಿರ್ಸಿ ಕಡೆ ಹೋದರೆ ಬೇರೆ ರೋಡು, ಸಿದ್ದಾಪುರ ಸಿರ್ಸಿ ರೋಡು ಬೇರೆ, ಅದು ಬೇರೆ ಹೈವೇ. ಅದು ಬಿಟ್ಟರೆ ನಮಗೆ ಮೈನ್ ಹೈವೇ ಇದೇನೇ BH ರೋಡ್. ಆಲ್ಮೋಸ್ಟ್ ನಾವು ಎಲ್ಲಿಗೆ ಹೋಗೋದಾದ್ರೂ ಇದೇನೇ ಜಾಸ್ತಿ ಯೂಸ್ ಮಾಡೋದು. ಬ್ಯಾಂಗ್ಳೂರ BH, ತೀರ್ಥಹಳ್ಳಿನ BH, ಸಾಗರನೋ BH, ಈ ಕಡೆ ಹೊನ್ನಾವರನ BH, ಹೆಂಗೆ ಹೋದ್ರೂ ಇದೇ ಹೈವೇ ಮೇಲೆ ಹೋಗೋದು ನಾವು. ಸೊ ಏನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಇವಾಗ ಹೋಗಿ ಸಿಗ್ತೀನಿ ಅಲ್ಲಿಗೆ. ಅಷ್ಟೊತ್ತಿಗೆ ರಾತ್ರಿ ಆಗಿರುತ್ತೆ, ಕಪ್ಪಾಗಿರುತ್ತೆ. ಟಪಕ್ಕಂತ ಮುಚ್ಚಿ ಈಗ ಟಪಕ್ಕಂತ ತೆಗಿತೀನಿ ನೋಡಿ. ಅಷ್ಟೊತ್ತಿಗೆ ನಿಮಗೆ ಕತ್ಲು ಮಾಡಿರ್ತೀನಿ ಸ್ನೇಹಿತರೆ. ಇದೊಂದು ಹೊಸ ಏನೋ ಮ್ಯಾಜಿಕ್ ನಾನು ಕಲ್ತಿದ್ದೀನಿ ನೋಡಿ. ಇವಾಗ ಅಲ್ಲಿ ನೋಡಿ ಕತ್ಲು ಮಾಡಿಬಿಟ್ಟೆ. ಹೆಂಗೆ ನಾವು ದಟ್ಸ್ ಅ ಮ್ಯಾಜಿಕ್ ಮ್ಯಾನ್. ಬೇಬ್ಸ್, ಇವಾಗ ಬಂದು ತೀರ್ಥಹಳ್ಳಿ ರೀಚ್ ಆದೆ. ಇನ್ನು ಹೋಗ್ಲಿಕ್ಕೆ ಬೇಜಾನ್ ಹೋಗ್ಬೇಕು. ಅಪ್ಪ, ನ್ಯಾಷನಲ್ ಹೈವೇ ಫ್ರಮ್ 169 ಅಂತ. ನನಗೆ ಈ ಹೈವೇನೂ ಚೆನ್ನಾಗಿ ಸಿಗಲ್ಲ ಹಂಗಾದ್ರೆ. ರೋಡ್ ಮಾತ್ರ ಇಷ್ಟಿಷ್ಟೇ ಸಣ್ಣ ನೋಡಿ ಹೆಂಗೆ. ಅಪ್ಪ ಇಷ್ಟೊಳಗೆ ಮತ್ತೆ ಹಂಗಂತ ಕಾರ್ದು ಹಾಕ್ಕೊಂಡಿದ್ದೀನಿ ಮ್ಯಾಪಲ್ಲಿ. ಈ ಬೈಕ್ದು ಹಾಕ್ಕೊಂಡ್ರೆ ನನ್ನ ಮಗಂದು ಯಾವ್ಯಾವುದೋ ರೋಡಲ್ಲಿ ಇದು ಮಾಡತ್ತೆ ಅಂತ ಹೇಳಿ ಅದು ಹಾಕ್ಕೊಂಡ್ರೂ ಇದರಲ್ಲೇ ಹೋಗ್ತಿದೆ. ಇನ್ನು ಓ ಮಿಸ್ಟರ್ ಶ್ರೀನಿಶ್ ಕಾಲಿಂಗ್ ರೈಟ್ ನಾವ್. ಎಲ್ಲಿದ್ದೀರಾ? ಎಷ್ಟು ಕಿಲೋಮೀಟ್ರ್ ಬ್ಯಾಕಲ್ಲಿದ್ದೀರಾ? ಎಲ್ಲಿದ್ದೀರಾ? ಏನು ಕತೆ? ಹೆಂಗೆ? ಎಷ್ಟು? 70ನಾ? 70 ಬ್ಯಾಲೆನ್ಸ್ ಆಯ್ತಾ? ಹೌದಾ ಬ್ರೋ, ಇನ್ನು 24 ಕಿಲೋಮೀಟರ್ಸ್ ಬ್ಯಾಲೆನ್ಸ್. ಯಾ ಬ್ರೋ ರವಿ ಬ್ರೋ, ನನಗೆ ಯಾಕೋ ಒಂಚೂರು ಮಿಲ ಅಂತು ಹೃದಯ. ನಿಜ ಬ್ರೋ, ಫುಲ್ಲು ಒಳ್ಳೆ ಅಂದರೆ ಫುಲ್ಲು ಗ್ರೀನರಿ ಇದೆ ಇದಲ್ಲ. ಆದರೆ ಏನು ಮಾಡ್ತೀರಾ, ಫುಲ್ಲು ಧರೆಗಳು. ಆ ಧರೆಗಳು ನೋಡೋದಕ್ಕಾಗಿ ಭಯ ಆಯಿತು. ಸಡನ್ಲಿ ಆನೆ ಏನಾದ್ರು ಬಂದು ನಿಲ್ತು ಅಂದರೆ ನಾನು ಕೇಳೋರೇ ಇಲ್ಲ, ಹೋಗತ್ತಾಗಿ. ಆನೆ ಬಂದರೆ ಏನಿಲ್ಲ, ಫುಲ್ಲು ತಿರ್ಸಿ ನಿಲ್ಲಿಸ್ಬಿಟ್ಟು ಎಕ್ಸಾಸ್ಟ್ ಹಾಕಿ ಗುಡ್ರಂಗ್ ಅನ್ಸಿ ಆನೆನ ಓಡಿಸ್ಬಿಡ್ತೀನಿ ಹಂಗೆ. ಏನು ಬ್ರೋ ಕೇಳಿಸ್ತಿಲ್ಲ? ಮುತ್ತು ಅವ್ವ ಬ್ರೋ, ಆವು ಬ್ರೋ, ಯಪ್ಪ ದೇವ್ರೇ ಸಾಯ್ಲಿ. ಅಯ್ಯಪ್ಪ ಬ್ರೋ, ನಾನು ಆನೆನ್ ಬೇಕಾದ್ರೂ ತಡ್ಕೊಳ್ತೀನಿ. ಆವು ಬ್ರೋ, ಇದು ಯಾವುದು ರೋಡ್ ಬಿಟ್ಟು ತೋರಿಸ್ತೈತಿ ಇಲ್ಲಿ ನನಗೆ. Few moments later. ನನಗಂತೂ ಸೇಮ್ ಮಡಿಕೇರಿ ಹೋದವಾಗ ಆಗಿತ್ತಲ್ಲ, ಸೇಮ್ ಫೀಲು. ಅಲ್ಲೂ ಇದೇ ಥರ ಟೈಮಿಗೆ ಹೋಗಿದ್ವಿ. ಯಪ್ಪ, ಓಕೆ ಸ್ನೇಹಿತರೆ, ಇದೇ ಇವತ್ತಿನ ನಮ್ಮ ರೂಮು. The next day. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಸಮಯ ಈಗ ಹೆಚ್ಚು ಕಡಿಮೆ ಏನು 7:52. ಟಿಫನ್ ಮಾಡಬೇಕು ಫಸ್ಟು. ಇದೇನೇ ಲಾಡ್ಜು, ರಕ್ಷಾ ಲಾಡ್ಜ್ ಅಂತ ಹೇಳಿ. ಅದರಲ್ಲಿ ನಂಬರ್ ಕಾಣಿಸ್ತಾ ಇದೆಯಲ್ಲ, ನೀವೇನಾದರೂ ಬರೋದು ಯಾರು ಇದ್ದರೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ಬುಕ್ ಮಾಡಿ ಇಡ್ಬೋದು. ಆರಾಮಾಗಿ ಹಿಂಗೆ ಅರ್ಲಿ ಎದ್ಬಿಟ್ಟು ಹೋಗ್ಬೋದು. ಯಾಕಂದರೆ ಪೀಕಿಗೆ ದೂರದಿಂದ ಬರೋದೆಲ್ಲ ಇದ್ದರೆ ಬಂದು ಹೋಗ್ಲಿಕ್ಕೆ ಆಗಲ್ಲ. ಅಂದರೆ ಸ್ವಲ್ಪ ಸ್ಟ್ರಗಲ್ ಇರುತ್ತೆ. ಹಂಗಾಗಿ
ಈ ಥರ ಬಂದುಬಿಟ್ರೆ ಆರಾಮ್ಸೆ ಹೋಗ್ಬೋದು. ಮತ್ತು ಏನೋ 6 ಕಿಲೋಮೀಟರ್ಸ್ ಇದೆಯಂತೆ ಒಂದು ಸೈಡು. ಇಬ್ಬರೇ ಇರೋದು ಅಷ್ಟೇ. ದೋಸೆ ಕೊಡಿ. ನಿಮಗೇನು ಬ್ರೋ? ಹಾಂ, ಯಾಕಂದ್ರೆ ಹತ್ತಿ ಹೋಗಿ ಬರುವಾಗ ಹೌದು. ಮೇಲೆ ಹೋಗಿ 3-4 ಗಂಟೆ ಆಗುತ್ತೆ ನೀವು ವಾಪಸ್ ಬರುವಾಗ. ಓ ಮೈ ಡ್ಯಾಗ್. ನಾಳೆ ಹೋಗ್ಬೇಕು ಹೋಗಿ ಬಂದು ಅಂದ್ರೆ ಸಡನ್ ಹೋಗ್ಲಿಕ್ಕೆ ಆಗಲ್ವಾ. ಹಾಂ, ಅಪ್ಪ ಹತ್ತಿ ಹೋಗ್ಬಿಟ್ಟು ಅಷ್ಟೆಲ್ಲ ಹೇಳಿದಷ್ಟೇ. ಹಾಂ. ಬೈಕ್ ಎಲ್ಲಿ ತನಕ ಹೋಗುತ್ತೆ? ಎಷ್ಟು? ಅಲ್ಲಿ ಟಿಕೆಟ್ ಕೊಡೋರಿಗೆ ಬೈಕ್ ಹೋಗುತ್ತೆ, ಅಲ್ಲಿ ಇಡ್ಬೋದು. ಹಾಂ, ಅದರಿಂದ ಮೇಲೆ ಬಿಡಲ್ಲ ಅಲ್ಲ? ಹೋಗ್ಲಿಕ್ಕೆ ಆಗಲ್ಲ, ಹಾಂ ಹಾಂ ಊಟ ಹಾಕ್ಬೇಕಲ್ವಾ. ಹಾಂ ಹಾಂ. ಗಾಡಿ ಹಾಕೊಂಡು 20 minutes later. ಗುರು, ಇಲ್ಲಿ ನಾವು ಅಂದ್ಕೊಂಡಿರೋದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಇದೆ ಇಲ್ಲಿ. ಆದರೆ ಹೆವಿ ಸ್ಲಶಿ ಆಫ್ ರೋಡ್ ಅದೇ. ನೆನೆ ಕೆಸರು ಮುಳುಗಿ ಹೋಗಿರತ್ತೆ. ಒಬ್ಬೊಬ್ಬರು ಗೈಡ್ಗಳು ಮಿಸ್ಗೈಡ್ ಮಾಡ್ತಾರೆ ನಮಗೆ. ಒಬ್ಬರು ನೀಟಾಗಿ ಹೇಳಿದ್ರು ಪಾಪ ಅವರು. ಓ ಅಶೋಕ್ ಅವರು, ನಾನೇನು ಹೇಳ್ತಾಯಿದ್ದೆ ಅದೇ ಮಿಸ್ಗೈಡ್ ಮಾಡ್ತಾರೆ ಇವ್ರು ಪಾಪ. ನಮಗೆ ನೀಟಾಗಿ ಹೇಳಿದ್ರು, ಏನೋ ನೀವು ಬನ್ನಿ, ಬೈಕ್ ಬರೋಲ್ಲಿ ತನಕ ಬನ್ನಿ, ಅಲ್ಲಿಂದ ನಡ್ಕೊಂಡು ಬನ್ನಿ ಅಂತ ಹೇಳಿ. ಇನ್ನೊಬ್ಬರು ಬಂದ್ಬಿಟ್ಟು, ಅಂದರೆ ನಾವಲ್ಲಿ ಟಿಫನ್ ಮಾಡ್ತಿರೋವಾಗಲೇ ಬಂದಿದ್ರು. ಎಂದ ಮೋನೆ ಎವಡೆ ಫೋನು ಬನ್ನಿ ಬ್ರೋ. ಅವರು ಬಂದು ಬೈಕ್ ಹೋಗಲ್ಲ ಅಲ್ಲಿ, ಇಲ್ಲೊಂದು 3/4 ಕಿಲೋಮೀಟ್ರ್ ಅಷ್ಟೇ. ನೀವು ಬೈಕ್ ಅಲ್ಲೇ ಇಡಬೇಕು, ಅಲ್ಲೇ ಇಟ್ಟು ಜೀಪಲ್ಲಿ ಹೋಗಬೇಕು. ಅಂದರೆ ಅವ್ರು ನಮ್ಮನ್ನೇ ಆ್ಯಕ್ಚುಲಿ ಗೈಡು ಬರ್ತೀನಿ ಅಂತ ಹೇಳಿ ಅಪ್ರೋಚ್ ಮಾಡ್ಕೊಂಡು ಹೇಳಿದ್ದವರು. ಹಂಗೆಲ್ಲ ಮಾಡಬಾರ್ದಲ್ವಾ, ಆ ಥರ ಹೇಳಿದ್ರು. ಏನು ಬ್ರೋ ಇದು? ಅಯ್ಯಪ್ಪ, ನಮ್ಮ ಬುಲ್ಲಿ ಬೇಬಿ ಹಮ್ ಕಿದರ್ ಬಿ ಜಾತಾ ಹೇ ರೇ ಭಯ್ಯ ಅಂತ ಹೇಳಿ ಹೋಗ್ತಾ ಇರ್ತೈತೆ. ಅಪ್ಪ ದೇವ್ಡ ಗುರು. ಏನ್ರಿ, ನಾರ್ಮಲ್ ರೋಡ್ ಆದರೆ ಓಕೆ, ಈತ ಪಾಟಿಗೆ ಹೆಸರಿದ್ರೆ ಪಕ್ಕ. ಅಯ್ಯಪ್ಪ ಗುರು, ಅಯ್ಯೋ ದೇವ್ರೆ, ಸುಮ್ಮನೆ ಬಿದ್ದರೆ ಪಾತಾಳಕ್ಕೆ ಹೋಗ್ತೀನಲ್ಲ ಗುರು. ಜಾಸ್ತಿ ದೂರ ಇದಂತೆ. ಸುಮ್ಮನೆ ಜೀಪಲ್ಲಿ ಹೋಗೋಣ. ನನ್ನ ಮಾತು ಕೇಳಿ ಅಲ್ಲೇ ಹೋಗೋಣ ಬನ್ನಿ. ಈ ರೋಡಲ್ಲಿ ನಾನು ಬರೋಲ್ಲ ಬ್ರೋ. ಏನು ಬ್ರೋ ನೀವು ಹಿಂಗೆ ಎದ್ರಿಬಿಟ್ರೆ? ಎದ್ರುಬಿಟ್ಟೆ. ಆಯ್ತು ನೋಡಿ ಬರೋಪ್ಪ, ಒಳ್ಳೇದಾಗಿ ನಿಮಗೆ. ಹಾಂ, ರೋಡ್ ನೋಡಿ ಬ್ರೋ, ಸುಮಾರು ದೂರ ಇದೆ ಅಂತ ಹೇಳ್ತಾ ಇದ್ದಾರೆ. ಪೂರ್ತಿ ಹಂಗೆ ಇರತ್ತಾ? ಪೂರ್ತಿ ಹಂಗೆ ಇರಲ್ಲ ಬ್ರೋ. ಇನ್ನೇಂಗಿರುತ್ತೆ ಎಲ್ಲ ತಾರ್ ರೋಡಲ್ಲಿ ಅಲ್ಲಿ ಇಟ್ಟು ಬರೋಣ ತಿರುಗಿ. ಓಕೆ, ಹಾಂ, ಅಲ್ಲಿಟ್ಟು ಹೋಗ್ಬೋದಲ್ಲ ಬ್ರೋ? ಹಂಗೆ ಮಾಡೋಣ, ಅಲ್ಲಿಟ್ಟು ಹೋಗೋಣ. ಈಗ ತಿರ್ಸ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಇಡೋಣ. ಇಲ್ಲಿನಾ? A few inches later. ಇಡ್ಬೋದಾ ಅಲ್ಲಿ? ಸುಮ್ಮನೆ ಹೋಗ್ಬೋದಿತ್ತು ಬ್ರೋ, ಹೋಗ್ಬೋದಿತ್ತು. ಮುಂದೆ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ ಬ್ರೋ. ಮತ್ತೆ ಹೋಗೋಣ ಅಂದ್ ಆಗಲ್ಲ ಕಲ್ದಿದ್ದು. ಮತ್ತೆ ಹೋಗಿ ಏನೋ ನಾವು ಯಾರು ಬರ್ತೀವಿ. ಜೀಪ್ ಅವ್ರು ಹಂಗೆ ಮಾಡ್ತಾರೆ ಬ್ರೋ ಅಷ್ಟೇ, ಗೊತ್ತಾ? ನಿಮಗೇನು ಗೊತ್ತು ಹೇಳಿ?